ಹಾಯ್ ಗುಡ್ ಮಾರ್ನಿಂಗ್. ಸೊ ಪಾರ್ಟ್ 2 ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ವೆಲ್ಕಮ್. ಪಾರ್ಟ್ 1 ವಿಡಿಯೋ ನೀವು ಯಾರು ನೋಡಿಲ್ಲ ಅಂತ ಹೇಳಿದ್ರೆ ತಪ್ಪದೆ ನೋಡಿ, ಲೈಬ್ರರಿ ಇರುತ್ತೆ, ಮತ್ತೆ ಮೇಲ್ ಕೂಡ ನಾವು ಹಾಕಿರ್ತೀನಿ ಲಿಂಕಲ್ಲಿ. ಸೊ ಖಂಡಿತ ನೋಡಿ, ಅದನ್ನ ನೋಡಿ ಇದನ್ನ ನೋಡಿದ್ರೆ ಅರ್ಥ ಆಗುತ್ತೆ ಪ್ರಾಬ್ಲಿ. ಸೊ ಈ ಒಂದು ವಿಡಿಯೋದಲ್ಲಿ ಪ್ರಾಡಕ್ಟ್ಸ್ ಯಾಕೆ ಕಾಸ್ಟ್ಲಿ, ಮತ್ತೆ ಕೆಲವು ಕಡೆ 30,000 40,000 ಹೇಳ್ತಾರೆ, ಕೆಲವು ಕಡೆ 10,000 20,000 ಹೇಳ್ತಾರೆ, ಮತ್ತೆ ಕೆಲವು ಕಡೆ ಕಮ್ಮಿ ಇದೆ, ಕೆಲವು ಕಡೆ ಜಾಸ್ತಿ ಇದೆ, ಎಲ್ಲಿ ತಗೋಬೇಕು, ಯಾಕೆ ಇಷ್ಟು ಕಾಸ್ಟ್ಲಿ, ಡಿಸ್ಕೌಂಟ್ ಬಗ್ಗೆ ಇವತ್ತು ಎಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಬರೋಣ. ಫಸ್ಟ್ ಆಫ್ ಆಲ್ ಈ ಪ್ರಾಡಕ್ಟ್ಸ್ನ ನಿಮಗೆ 30,000 40,000 ತಗೊಳ್ಳಿ ಹಂಗೇನಿಲ್ಲ. ಈ ಪ್ರಾಡಕ್ಟ್ಸ್ ನಿಮಗೆ ತುಂಬ ಕಡಿಮೆ ಬೆಲೆ ಇದೆ. ನನಗೆ ಗೊತ್ತು, ನನಗೆ ಐ ಥಿಂಕ್ ಶೇಕ್ ಮೀಟ್ ಅಂತ ಅನ್ಸುತ್ತೆ, ಕಮ್ಮಿ ಅಂದರೆ ಅದೇ 700 ಚಿಲ್ಲರೆ ಏನಾಗಿದೆ. ಅದರಿಂದ ನಿಮಗೆ 700 ರೂಪಾಯಿಂದ ಹಿಡಿದು 900 ರೂಪಾಯಿ ಇದೆ, 2,000 ಇದೆ, 3,000 ಇದೆ, 5,000 10,000 ನಿಮ್ಮ ರಿಕ್ವೈರ್ಮೆಂಟ್ಗೆ ಅನುಗುಣವಾಗಿ ನಿಮಗೆ ಏನೇನು ಕೊಡಬೇಕು ಅದನ್ನು ಮಾತ್ರ ನಿಮಗೆ ಸಿಗೋ ಹಾಗೆ ಸಿಗುತ್ತೆ. ಸೊ ತುಂಬ ಜನ ಏನು ಮಾಡ್ತಾರೆ, ದುಡ್ಡಿನ ಆಸೆಗೋಸ್ಕರ ಸೋ ಕಾಲ್ಡ್ ಕೋಚಸ್ಗಳು ಏನು ಮಾಡ್ತಾರೆ, 50,000 60,000 30,000 ಬಾಯಿಗೆ ಬಂದಂಗೆ ರೇಟ್ ಹೇಳ್ತಾರೆ. ಸಮ್ಟೈಮ್ಸ್ ನಿಮ್ಮ ರಿಕ್ವೈರ್ಮೆಂಟ್ಸ್ ಕೂಡ ಅಷ್ಟಿರುತ್ತೆ, ಅದ್ರ ಮಾತಕ್ಕೆ ಅಷ್ಟು ತಗೋಬೇಕಂತನೂ ಏನಿಲ್ಲ. ಸೊ ಇಟ್ಸ್ ಡಿಪೆಂಡ್ಸ್ ಆನ್ ಆಲ್ ಅಬೌಟ್ ನಿಮ್ಮ ಪರ್ಸನಲೈಸೇಷನ್ ಮತ್ತು ನಿಮ್ಮ ಬಜೆಟ್ ಎಲ್ಲನೂ ಕೂಡ ಮ್ಯಾಟ್ರ್ ಆಗುತ್ತೆ. ಇದು ಒಂದು. ಎರಡನೇದು, ಕೆಲವು ಕಡೆ ಕಡಿಮೆ ಇರುತ್ತೆ. ಹೌದು, ಸೇಮ್ ಪ್ರಾಡಕ್ಟ್ಸ್ ಕೆಲವು ಕಡೆ ಕಡಿಮೆ ಹಾಕಿ. ಇದು ತುಂಬ ಇಂಪಾರ್ಟೆಂಟ್ ಇದೆ, ನೀವು ಅರ್ಥ ಮಾಡ್ಕೋಬೇಕು. ಸೇಮ್ ಪ್ರಾಡಕ್ಟ್ಸೇ ಇಲ್ಲಿ ಕಮ್ಮಿ, ಈ ಒಂದು ಜಾಗದಲ್ಲಿ ಜಾಸ್ತಿ ಯಾಕೆ ಇರುತ್ತೆ. ಸೊ ನೀವು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಇದ್ರ ಬಗ್ಗೆ ಏನೂ ಗಂಧಗಾಳಿ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ನಂಗೆ ಸ್ವಲ್ಪ ಕಮ್ಮಿ ಬೆಲೆಗೆ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ನಿಮಗೆ ಇಲ್ಲಿ ಸಿಗುವಂಥ ಪ್ರಾಡಕ್ಟ್ಸ್ ಇಲ್ಲಿ ತಗೊಳ್ತೀರ. ಇಲ್ಲಿ ಎಕ್ಸಾಂಪಲ್ 100 ರೂಪಾಯಿ ಇರುತ್ತೆ, ಇಲ್ಲಿ ಎಕ್ಸಾಂಪಲ್ 70 ರೂಪಾಯಿ ಇರುತ್ತೆ. ಕೇವಲ 30 ರೂಪಾಯಿ ಉಳಿತಾಯ ಮಾಡಕ್ಕೆ ಹೋಗಿ ನೀವು ಇಲ್ಲಿ ತಗೊಳಕ್ಕೆ ಶುರು ಮಾಡ್ತೀರ. ಈಗ ಇಲ್ಲಿ ಕಮ್ಮಿ ಬೆಲೆ ಕೊಡೋವಂಥ ಒಬ್ಬ ವ್ಯಕ್ತಿ ನಿಮಗೆ ಕೋಚ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅವನು ನಿಮಗೆ ಯಾವುದೇ ರೀತಿ ಎಕ್ಸ್ಟ್ರಾ ದುಡ್ಡು ನಿಮ್ಮ ಹತ್ರ ಇಲ್ಲದೆ, ಅಂದರೆ 100 ರೂಪಾಯಿನ ಅವ್ನು ಹಿಡ್ಕೊಳ್ದೆ ಅವ್ನಿಗೆ ಎಷ್ಟು ಸಿಗುತ್ತೋ ನಿಮ್ಗೆ ಅಷ್ಟಕ್ಕೆ ಕೊಡೋದ್ರಿಂದ ಅವ್ನು ಯಾವುದೇ ರೀತಿ ಪ್ರಾಫಿಟ್ನ ಹೊಂದಿರೋದಿಲ್ಲ. ಪ್ರಾಫಿಟ್ನ ಇಲ್ಲದೆ ಇರುವಂಥ ವ್ಯಕ್ತಿ ನಿಮಗೆ ಯಾವುದೇ ಕಾರಣಕ್ಕೂ ನೀವು ಅವನ್ನ ಕೋಚು ಮಾಡೋಕ್ಕಾಗಲ್ಲ, ನೀವು ಅವನು ಏನು ಅಂತಲೂ ಕೇಳೋಕ್ಕೂ ಆಗೋದಿಲ್ಲ, ರೈಟ್ಸು ನಿಮ್ಗೆ ಇರೋದಿಲ್ಲ, ಅವ್ನಿಗೆ ಅದು ಏನು ಅಂತಲೂ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಪ್ರೊಫೆಷನಲ್ ಕೋಚ್ಗಳು ಯಾರು ನಿಮಗೆ ಡಿಸ್ಕೌಂಟ್ನ ಕೊಡೋದಿಲ್ಲ ಇನಿಷಿಯಲಿ, ಸರಿನಾ. ಈಗ MRP ವಿಷಯಕ್ಕೆ ಬಂದರೆ, ಅದರ ಡಬ್ಬದ ಮೇಲೆ ಏನು ಪ್ರೈಸ್ ಇರುತ್ತೋ ಆ ಪ್ರೈಸ್ ನಿಮ್ಗೆ ಕೊಟ್ಟು ತಗೊಳ್ತಾ ಇದ್ರೆ ಅವ್ನಿಗೆ ಸ್ವಲ್ಪ ಒಂದಷ್ಟು ದುಡ್ಡು ಅವನ ಹತ್ರ ಇರುತ್ತೆ, ಯಾರ ಹತ್ರ, ಕೋಚಸ್ ಹತ್ರ. ಈಗ ಉದಾಹರಣೆಗೆ ಈ ಮೊಬೈಲ್ ಅಂತಾನೆ ಅನ್ಕೊಳ್ಳೋಣ. ಈ ಮೊಬೈಲ್ಗೆ 1 year ವಾರಂಟಿ ಇರುತ್ತೆ. ಈ ಮೊಬೈಲ್ದು ಬೆಲೆ ಒಂದು 50,000 ಅಂತಾನೆ ಅನ್ಕೊಳ್ಳೋಣ. ಆಕ್ಚುಲಿ ರಿಯಲ್ ಬೆಲೆ 50,000 ಇರೋದಿಲ್ಲ, ಒಂದು 45,000 46,000 ಇರುತ್ತೆ. ರಿಮೈನಿಂಗ್ ಒಂದು 3-4,000 ರೂಪಾಯಿ ನಿಮಗೆ ವಾರಂಟಿಗೆ ಅಂತಾನೆ ಇರುತ್ತೆ. ಇದು ತುಂಬಾ ಸೀಕ್ರೆಟ್, ಇದು ಯಾರು ಗೊತ್ತಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ 1 ವರ್ಷದಲ್ಲಿ ಈ ಪ್ರಾಡಕ್ಟ್ಸ್ಗೆ ಇನ್ನೊಂದು ಡ್ಯಾಮೇಜಸ್ ಆಯಿತು ಅಂತ ಹೇಳಿದ್ರೆ ವಾರಂಟಿ ಗ್ಯಾರಂಟಿ ಇವೆಲ್ಲ ಕ್ಲೈಮ್ ಮಾಡೋದಕ್ಕೋಸ್ಕರ ಆ 3-4,000 ರೂಪಾಯಿ ಅವರು ಎತ್ತಿಟ್ಕೊಳ್ತಾರೆ. ಇದೇ ತರನೇ ಒಂದು 50,000-60,000 ಲಕ್ಷಾಂತರ ಫೋನ್ಗಳಿಂದ ರಿಕವರಿ ಮಾಡಿರುವಂಥ 3-4,000 ಆಗಿ ಜಾಸ್ತಿ ಆಗಿರುತ್ತಲ್ವಾ, ಆ ದುಡ್ಡಿಂದನೇ ನಿಮಗೆ ಪ್ರಾಡಕ್ಟ್ಸ್ದು ರಿಟರ್ನ್, ರೀಫಂಡ್ ಅಥವಾ ವ್ಯಾರಂಟಿ ಗ್ಯಾರಂಟಿ ಇದೆಲ್ಲ ಕ್ಲೈಮ್ ಸೆಟಲ್ಮೆಂಟ್ ಮಾಡೋದು. ಸೇಮ್ ಇನ್ಶೂರೆನ್ಸ್, ನಿಮಗೆ ಬೈಕ್ ಇನ್ಶೂರೆನ್ಸ್, ಕಾರ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಎಲ್ಲ ಗೊತ್ತಿದ್ರೆ ಸೇಮ್ ಅದೇ ಥರನೇ ಎಲ್ಲ ಪ್ರಾಡಕ್ಟ್ಸ್ಗಳ ಮೇಲೂ ಒಂದಷ್ಟು ಕಮಿಷನ್ ಇರುತ್ತೆ. ಆ ಕಮಿಷನ್ ಅವ್ನು ತೊಗೊಂಡಿರೋದಕ್ಕೋಸ್ಕರನೇ ನಿಮಗೆ ಅವನು ಹೇಳ್ಕೊಂಡು ಕೊಡೋದು, ಆ ಕೋಚಿಂಗ್ ಆಗಿರಲಿ ಅಥವಾ ನಿಮಗೆ ರಿಸಲ್ಟ್ಸ್ ತರಿಸೋದಕ್ಕಾಗಲಿ, ಇವೆಲ್ಲನೂ ಮಾಡೋದಕ್ಕೆ ಅವನಿಗೆ ಆ ದುಡ್ಡು. ಯಾಕಂದ್ರೆ ಅವನು ಈ ಬಿಸ್ನೆಸ್ನ ಮಾಡ್ತಿರೋದಲ್ವಾ, ಇದು ಕೂಡ ಬಿಸ್ನೆಸ್ಸೇ. ತುಂಬ ಜನ ಹೇಳ್ತಾ ಇದ್ದು ಬಿಸ್ನೆಸ್ ಆಫ್ಕೋರ್ಸ್ ಏನು ಬಿಸ್ನೆಸ್ ಅಲ್ವಾ. ನಾನು ನನ್ನ ಟೈಮ್ನ ಮಾರಿದ್ರೆ ನನಗೆ ಸ್ಯಾಲರಿ ರೂಪದಲ್ಲಿ ದುಡ್ಡು ಸಿಗುತ್ತೆ, ಇಲ್ಲ ನಾನು ಯಾವ್ದನ್ನ ಒಂದು ವಸ್ತುನೋ ಮಾರೋದು ದುಡ್ಡು ಸಿಗುತ್ತೆ, ಇಲ್ಲ ನಾನು ಯಾವ್ದನ್ನ ಸೇವೆನ ಕೊಟ್ರೆ ದುಡ್ಡು ಸಿಗುತ್ತೆ. ಇನ್ನೆಂಗಿದೆ ದುಡ್ಡು ಮಾಡ್ಬೇಕು ಅಲ್ವಾ. ನಂಗೆ ಅರ್ಥನೇ ಇಲ್ಲ, ತುಂಬಾ ಜನ ಹರ್ಬಲ್ ಲೈಫ್ ಬಿಸ್ನೆಸ್ ಅಂತಾರೆ. ಆಗ್ಲಿ ಬಿಡಿ, ಬಿಸ್ನೆಸ್ ಅಂದ್ರೆ ಏನಾದ್ರು ತಪ್ಪೇನಿದೆ. ಈಗ ಬೇಕರಿಯಲ್ಲಿ ಹೋಗ್ಬಿಟ್ಟು ನಾವು ಬ್ರೆಡ್ ತಂತೀವಿ, ಅದು ಬಿಸ್ನೆಸ್ ಅಲ್ವಾ. ಕಾಫಿ ಟೀ ಕುಡಿತೀವಿ, ಅದು ಬಿಸ್ನೆಸ್ ಅಲ್ವಾ. ಏನಪ್ಪ, ಅರ್ಧ ಲೀಟರ್ಗೆ 20 ಗ್ಲಾಸ್ ಹಾಲು ಮಾಡ್ತೀಯಲ್ವ, ಅರ್ಧ ಲೀಟರ್ ಬೆಲೆನೇ 25 ರೂಪಾಯಿ, ನೀನು ಒಂದು ಚಿಕ್ಕ ಕಪ್ ಕಾಫಿಗೆ 10 ರೂಪಾಯಿ ತಗೊಳ್ತೀಯ ಅಂದ್ರೆ ಆ ಕ್ವಶನ್ಗೆ ಏನು ಆನ್ಸರ್ ಇದೆ? ಅವ್ನ ಬಾಡಿ ಕಟ್ಟೋದು ಬೇಡವಾ, ಅವ್ನಿಗೆ ಗಂಡ ಹೆಂಡತಿ ಮಕ್ಳು ಇರೋದಿಲ್ವಾ, ಅವ್ನ ಜೀವನ ಮಾಡೋದು ಬೇಡವಾ, ಅವನು ತೊಗೊಂಬರೋದು ಬೇಡವಾ, ಅವ್ನಿಗೆ ಎಕ್ಸ್ಟ್ರಾ ದುಡಿಮೆ ಬೇಡವಾ? ನಿನಗೆ ಎಷ್ಟಕ್ಕೆ ಸಿಗುತ್ತೋ ನನಗೆ ಅಷ್ಟಕ್ಕೆ ನೀನು ಹಾಲು ಕಾಫಿ ಕೊಡು ಅಂದ್ರೆ ಅವ್ನು ಕೊಡ್ತಾನ? ಹೋಗ್ಲಿ, ಅದೆಲ್ಲ ಬೇಡ ಬಿಡಿ. ಇನ್ನು ಡಿಸ್ಕೌಂಟ್ ವಿಷಯ ತುಂಬ ಜನ ಹೇಳ್ತಾರೆ, ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ತಿರ್ತಾರೆ. ಈಗ ನೀವೇ ನೋಡಿ, ನಿಮ್ಮ ಹತ್ರ ಗಾಡಿ ಬೈಕ್ನೇ ನಿಮ್ಮ ಹತ್ರನೇ ಪೆಟ್ರೋಲ್ ಹಾಕ್ಸೋದು ಅಂತ ಹೇಳಿ ಪೆಟ್ರೋಲ್ ಬ್ಯಾಂಕಲ್ಲಿ ಹೋಗ್ಬಿಟ್ಟು ದಿನ ಕೇಳ್ತಿರಲ್ಲ, ದಿನ 110 ರೂಪಾಯಿ ತಗೊಳ್ತೀರ ಪೆಟ್ರೋಲ್ಗೆ, ಇವತ್ತೊಂದು ದಿವಸ 95 ರೂಪಾಯಿ ತಗೊಂಡ್ಬಿಡಿ, ನಂತರ ಇರೋದು ಅಷ್ಟೇ ಅಂತ ಹೇಳಿದ್ರೆ ಅವ್ನು ಕೊಡ್ತಾನ? ಅದಕ್ಕೆ ಎಷ್ಟು ಬರುತ್ತೋ ಅಷ್ಟು ಹಾಕ್ಬಿಟ್ಟು ಕಳಿಸ್ತಾನಲ್ವಾ. ಮತ್ತೆ ದಿನಾನೇ ಅವ್ರ ಹತ್ರ ಏನಾದ್ರೆ ಪೆಟ್ರೋಲ್ ಹಾಕ್ಸ್ತೀರಾ, ಮತ್ತೆ ಕಮ್ಮಿ ಕೊಡ್ತಾನ? ಹೇಳಿ ನೋಡುವ. ಈ ಕ್ವಶನ್ ಮಾತ್ರ ಆನ್ಸರ್ ಇಲ್ಲ. ಮತ್ತೆ ಇದ್ರಲ್ಲಿ ಯಾಕೆ ನಿಮ್ಗೆ ಡಿಸ್ಕೌಂಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಇದರಿಂದ ರಿಸಲ್ಟ್ಸ್ ಬರಲ್ಲ. ಸಿಂಪಲ್ ಇದೆ ಅಷ್ಟೇ. ಕಡಿಮೆ ಬೆಲೆ ಕೊಡೋ ಅಂತ ವ್ಯಕ್ತಿ ನಿಮ್ಗೆ ಕೋಚ್ ಮಾಡಲ್ಲ. ಮಾಡಿದ್ರು ನಿಮ್ಗೆ ಅದು ಶಾಶ್ವತವಾಗಿ ಉಳಿಯೋದಿಲ್ಲ. ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟಿದ್ದೆ. ನಾನು ಹರ್ಬಲ್ ಲೈಫ್ ಇದು 3ನೇ ಸಲ ಬಂದೆ. 2018ರಲ್ಲಿ ಹರ್ಬಲ್ ಲೈಫ್ಗೆ ನಾನು 3ನೇ ಸಲ ಬಂದು ಕಚ್ಕೊಂಡಿರೋದು. ಬಟ್ ಅದಕ್ಕಿಂತ ಮುಂಚೆ ನಾನು ಹರ್ಬಲ್ ಲೈಫ್ಗೆ 2012ರಲ್ಲೇ ಬಂದಿದ್ದೆ.
ಆವಾಗ ಏನೋ ಸರಿಯಾಗಿ ಇಂಟ್ರೆಸ್ಟ್ ಇರಲಿಲ್ಲ, ಮತ್ತು ಅದ್ರ ಬಗ್ಗೆ ಏನೋ ಗಂಧ ಗಾಳಿ ಗೊತ್ತಿರಲಿಲ್ಲ. ಅದಾದ್ಮೇಲೆ 2014 ಬಂದಿದೆ. ನಾನು ಅವಾಗ ಹಿಂಗೆ ಏನಾರ ಏನೋ ನೆಗೆಟಿವ್ ಥರ ಎಲ್ಲ ಅಂದ್ಕೊಂಡು ಬಿಟ್ಬಿಟ್ಟಿದ್ದೆ. ಬಟ್ 2018 ಅಷ್ಟೊತ್ತಿಗೆ ನಾನೇ ಹುಡ್ಕೊಂಡು ಹೋಗಿದ್ದೆ. ಹಾಗಾಗಿ ಸೊ ನಿಮಗೆ ಡಿಸ್ಕೌಂಟಿಂದ ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಯಾವತ್ತೂ ಮಾಡೋಕೆ ಹೋಗ್ಬೇಡಿ. ಈಗ ಆಲ್ಟೋ ಕಾರ್ಗೂ 4 ಚಕ್ರ 5 ಸೀಟೇ ಇರುತ್ತೆ, ನಿಮಗೆ ಆಡಿ ಕಾರ್ನಲ್ಲೂ ಅದೇ 4 ಚಕ್ರ 5 ಸೀಟೇ ಇರುತ್ತೆ. ಅದಕ್ಕೆ ಯಾಕೆ 50 ಲಕ್ಷ, ಇದಕ್ಕೆ ಯಾಕೆ 5 ಲಕ್ಷ ಅಂದರೆ ಏನು ಹೇಳ್ತೀರಾ? ಅದರದ್ದು ಕ್ವಾಲಿಟಿ, ಅದರದ್ದು ಫೀಚರ್ಸ್ ಅದರದ್ದು, ಇದ್ರದ್ದು ಕ್ವಾಲಿಟಿ, ಇದ್ರದ್ದು ಫೀಚರ್ಸ್ ಇದ್ರದ್ದು, ಹಾಗೇನೆ ಇದ್ರದ್ದು ಇಷ್ಟೇ ಇರುತ್ತೆ. ಸೊ ಈಗ ನಿಮ್ಗೆ ಅದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಡಿಸ್ಕೌಂಟ್ ಬಗ್ಗೆ. ಸೊ ಇನ್ನು ಯಾವತ್ತೂ ಕೂಡ ನೀವು ಡಿಸ್ಕೌಂಟ್ನ ಹುಡ್ಕೋಕೆ ಹೋಗ್ಬೇಡಿ. ನಿಮ್ಮ ಕೋಚ್ ನಿಮಗೆ ಬೆಸ್ಟ್ ಆಗಿ ಇರ್ತಾರೆ. ಇನ್ ಕೇಸ್ ನೀವು ಆಲ್ರೆಡಿ ಎಕ್ಸಿಸ್ಟಿಂಗ್ ಆಗಿದೆ, ನೀವು ಶೇಕ್ನ ತಗೊಳ್ತಿದ್ರೆ ಅಥವಾ ಹರ್ಬಲ್ ಲೈಫ್ ಯೂಸ್ ಮಾಡ್ತಿದ್ರೆ ನಿಮ್ಮ ಕೋಚ್ ನಿಮ್ಗೆ ಕರೆಕ್ಟಾಗಿ ಗೈಡ್ ಮಾಡ್ತಿದ್ರೆ ಪರವಾಗಿಲ್ಲ. 100 ರೂಪಾಯಿ 200 ರೂಪಾಯಿ ಉಳಿತಾಯ ಮಾಡ್ಕೊಬಿಟ್ಟು ಎಲ್ಲೆಲ್ಲೋ ಹೋಗ್ಬಿಟ್ಟು ಏನೇನೋ ಹೆಚ್ಚು ಕಮ್ಮಿ ಮಾಡ್ಕೊಂಡು ಬರಕ್ಕೆ ಹೋಗ್ಬೇಡಿ. ಇತ್ಲಾಗ ಆ ಕೋಚು ನಿಮ್ಮನ್ನ ಗೈಡ್ ಮಾಡ್ದೆ, ಇವನು ಯಾರು ಕಮ್ಮಿ ಬೆಲೆ ಕೊಟ್ಟಿರೋದು ಇವನು ನಿಮಗೆ ಗೈಡ್ ಮಾಡಿದೆ, ಅತಂತ್ರ ಹೋಗ್ಬಿಡ್ತೀರ. ಹಾಗಾಗಿ ಪರವಾಗಿಲ್ಲ ಬಿಡಿ, ಎಷ್ಟೆಷ್ಟೋ ಕಳ್ಕೊಳ್ತಿರ್ತೀವಿ. ಆರೋಗ್ಯಕ್ಕೋಸ್ಕರ ಒಂದು 200 ರೂಪಾಯಿ 300 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಏನೂ ಆಗೋದಿಲ್ಲ ಅಲ್ವಾ? ಸೊ ಆರೋಗ್ಯ ಮುಖ್ಯ. ಆರೋಗ್ಯ ಒಂದು ಚೆನ್ನಾಗಿದ್ರೆ ನೀವು ಏನು ಬೇಕಾದ್ರೂ ಮಾಡ್ಬೋದು. ಆರೋಗ್ಯ ಒಂದಿನ ಹಾಳು ಮಾಡ್ಕೊಂಡ್ಬಿಟ್ರೆ ನೀವು ಏನನ್ನೂ ಮಾಡೋದಕ್ಕಾಗಲ್ಲ. ಸೊ ಬಿ ಕೇರ್ಫುಲ್. ಫ್ರಾಡ್ ಅಲರ್ಟ್ಸ್ಗಳು ಜಾಸ್ತಿ ಇದ್ದಾರೆ. ನೀನು ಅಲ್ಲಿ ಹೋಗ್ತಿದ್ಯಾ ಕಮ್ಮಿ ಬೆಲೆ ಕೊಡ್ತೀನಿ ಬಾ, ಇಲ್ಲಿ ಹೋಗ್ತಿದ್ಯಾ ಇನ್ನೂ ಕಮ್ಮಿ ಬೆಲೆ ಕೊಡ್ತೀಯಾ, 1000 ರೂಪಾಯಿ ತಗೊಳ್ತೀನಿ, ನಾನು ನಿಂಗೆ 800 ರೂಪಾಯಿ ಕೊಡ್ತೀನಿ ಬಾ ಅಂತ ಕರೀತಿದ್ದಾರೆ. ಇವರೆಲ್ಲ ಕೋಚ್ಗಳಲ್ಲ, ಇವರೆಲ್ಲ ಕಾಕ್ರೋಚ್ಗಳು. ಸೊ ಇವರಿಂದ ನಿಮ್ಗೆ ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಇದನ್ನ ಎಷ್ಟೋ ವಿಡಿಯೋ ನಾನು ಹೇಳಿದ್ದೀನಿ ಆಲ್ರೆಡಿ, ಬಟ್ ಪದೇ ಪದೇ ಹೇಳ್ತೀನಿ ಅಂತ ಹೇಳಿದ್ರೆ, ಯಾಕಂದ್ರೆ ನಾನು ಬರುವಂಥ 10 ಕಾಲ್ಸ್ಗಳಲ್ಲಿ ಒಂದು 7 ಕಾಲ್ಸು ಬೇರೆ ಕಡೆಯಿಂದ ಪ್ರಾಡಕ್ಟ್ಸ್ಗಳು ತೊಗೊಂಡಿರ್ತಾರೆ. ಇನ್ನೆಲ್ಲೋ ಗೈಡ್ಲೈನ್ಸ್ ಹೋಗ್ತಾರೆ, ಇನ್ನೆಲ್ಲೋ ಗೈಡ್ಲೈನ್ಸ್ ತಗೊಳ್ತಾರೆ, ಇನ್ನೆಲ್ಲೋ ಪ್ರಾಡಕ್ಟ್ಸ್ ತಗೊಳ್ತಾರೆ. ಈ ಥರ ಮಾಡಕ್ಕೆ ಹೋಗ್ಬೇಡಿ. ಪ್ರೊಫೆಷನಲ್ ಕೋಚ್ ಯಾರು ಅಂತ ನಿಮ್ಗೆ ಆಟೋಮೆಟಿಕ್ಲಿ ಗೊತ್ತಾಗುತ್ತೆ. ಇಲ್ಲಿ ಯಾರು ಈ ವಿಡಿಯೋ ನೋಡ್ತಾರೆ ಯಾರು ದಡ್ರಲ್ಲ, ಎಲ್ಲ ಬುದ್ಧಿವಂತರೇ ಇರ್ತಾರೆ. ಸೊ ಹಂಗಾಗಿ ದಯವಿಟ್ಟು ಮೋಸ ಹೋಗ್ಬೇಡಿ, ಸರಿನಾ? ಸೊ ನಿಮ್ಗೆ ಏನಾದ್ರೂ ನೀವಿನ್ನೂ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿಲ್ಲ, ಸ್ಟಾರ್ಟ್ ಮಾಡಬೇಕು, ನಾನು ಕೂಡ ಚೆನ್ನಾಗಿ ಅನಿಸ್ಬೇಕು ಅಥವಾ ನನ್ನ ಫ್ಯಾಮಿಲಿಯಲ್ಲಿ ಯಾರನ್ನ ಯೂಸ್ ಮಾಡಬೇಕು ಹಂಗೇನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ನಿಮಗೆ ಗೈಡ್ ಮಾಡ್ತೀನಿ. ಓಕೆ, ಸೊ ಈ ಪ್ರಾಡಕ್ಟ್ಸ್ ಯಾಕೆ ಕಾಸ್ಟ್ಲಿ, ಇದು ಇವತ್ತಿನ ಲಾಸ್ಟ್ ಸೆಷನ್ಸಲ್ಲಿ ಇದ್ರ ಬಗ್ಗೆ ಮಾತಾಡೋಣ. ಪ್ರಾಡಕ್ಟ್ಸ್ ಯಾಕೆ ಕಾಸ್ಟ್ಲಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ಈಗ ಎಕ್ಸಾಂಪಲ್ ಒಂದು ಅಫ್ರೆಶ್ ಬಗ್ಗೆನೇ ಬರೋಣ. ಒಂದು ಅಫ್ರೆಶ್ ಇವತ್ತಿನ MRP ಬಂದು 900 ಚಿಲ್ಲರೆ ಏನಿದೆ, 920, 913 ಅಂತ ಅನ್ಕೊಳ್ತೀನಿ. ಓಕೆ, ತುಳಸಿ ಒಂದು ಸ್ವಲ್ಪ ಜಾಸ್ತಿ, ಅದು ಬಿಟ್ಟಿನೆಲ್ಲ ಮಿಕ್ಕಿದೆಲ್ಲ 913 ರೂಪಾಯಿ ಇದೆ. ಆ 913 ರೂಪಾಯಿಗೆ ಆಲ್ಮೋಸ್ಟ್ ಒಂದು 50 ಸ್ಪೂನ್ ಅಫ್ರೆಶ್ ಬರುತ್ತೆ. ಅಂದರೆ 50 ದಿವಸ ನೀವು ಒಂದೊಂದು ಸ್ಪೂನ್ ಯೂಸ್ ಮಾಡಿದ್ರೆ 50 ದಿವಸ ಯೂಸ್ ಮಾಡ್ಬೋದು, ಒಂದೊಂದು ಅಫ್ರೆಶ್ ಕೊಡಿದ್ರೆ. ಅಥವಾ 2 ಯೂಸ್ ಮಾಡಿದ್ರೆ ಒಂದು 25 ದಿವಸ, ಒಂದು ತಿಂಗಳು ಹೆಚ್ಚು ಕಮ್ಮಿ ಬರುತ್ತೆ. ಅದಕ್ಕೆ ಅಷ್ಟೊಂದು ಕೊಡಬೇಕಾ? ಖಂಡಿತ ಕೊಡಬೇಕು. ಯಾಕಂದರೆ ಅದು ನಮ್ಮ ಬಾಡಿಗೆ ಬೇಕಾಗಿರುವಂತಹ ಹೆಲ್ತಿ ಕೆಫೆನ್. ಸೊ ವಾಟರಿಂದ ನಿಮಗೆ ಎಲ್ಲಿ ಪೌಡರ್ ಫಾರ್ಮೆಟ್ ಕನ್ವರ್ಟ್ ಮಾಡಿರುವಂಥದ್ದು, ಅದು ನಿಮಗೆ ಬೇರೆ ರೀತಿಯ ಆಲ್ಕೋಲಿಂದ ಕನ್ವರ್ಟ್ ಮಾಡಿರೋದಿಲ್ಲ. ಸೊ ಅದರಲ್ಲಿ ಕ್ಯಾಲರಿ ಇರೋದಿಲ್ಲ, ಕೊಲೆಸ್ಟ್ರಾಲ್ ಇರೋದಿಲ್ಲ, ಆಲ್ಕೋಲ್ ಇರೋದಿಲ್ಲ, ಮತ್ತು ಚಿಕ್ರಿ ಇರೋದಿಲ್ಲ, ಯಾವುದೇ ರೀತಿ ಸ್ವೀಟ್ನರ್ಸ್ ಇರೋದಿಲ್ಲ, ಆರ್ಟಿಫಿಷಿಯಲ್ ಫ್ಲೇವರ್ಸ್ ಇರಲ್ಲ, ಇಂಗ್ರೀಡಿಯೆಂಟ್ಸ್ ಏನೂ ಇರೋದಿಲ್ಲ ಅದರಲ್ಲಿ. ಸಿಂಪಲ್ ನಮ್ಮ ಬಾಡಿಗೆ ಬೇಕಾಗಿರುವಂಥ ಎನರ್ಜಿ ಡ್ರಿಂಕ್ ಮಾತ್ರ, ಪ್ಯೂರ್ ಎನರ್ಜಿ ಗ್ರೀನ್ ಟೀ, ಆರೆಂಜ್ ಪೀಕೋ ಮತ್ತು ಗ್ರೀನ್ ಟೀ ಅದು ಎಕ್ಸ್ಟ್ರಾಕ್ಟ್ ಮಾತ್ರನೇ ಇರುತ್ತೆ ಅದರಲ್ಲಿ. ಸೊ ಧೈರ್ಯವಾಗಿ ತಗೋಬೋದು. ನಮ್ಮ ಬಾಡಿಗೆ ಬೇಕಾಗಿರುವಂತಹ ಮೆಟಬಾಲಿಸಮ್ ಸಿಸ್ಟಮ್ನ ಚೆನ್ನಾಗಿ ಮಾಡುವಂಥ ಒಂದು ಕಂಟೆಂಟ್ಸ್ಗಳಿರುತ್ತೆ. ಬಟ್ ನಿಮಗೆ ಅದೇ ಥರ ಬೇರೆ ಬೇರೆ ಸಿಗುತ್ತೆ, ಇಲ್ಲ ಅಂತಲ್ಲ. ಬಟ್ ನಿಮಗೆ ಕ್ಯಾಲೋರಿ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ ಒಂದು, ಮತ್ತು ನಿಮಗೆ ಕೊಲೆಸ್ಟ್ರಾಲ್ ಮತ್ತು ಬೇಡದೇ ಇರೋ ಕ್ಯಾಲರಿಗಳು ತುಂಬಿಕೊಳ್ತೀರ, ಅದ್ರ ಜೊತೆಗೆ ಎಕ್ಸ್ಪೆನ್ಸಿವ್ ಕೂಡ ಇರುತ್ತೆ. ಸೊ ಹಿಂಗೆ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಬೇಡದೇ ಇರುವಂಥ ಕ್ಯಾಲೋರಿನ ಕಟ್ ಮಾಡಿ ಬೇಕಾಗಿರುವಂಥದ್ದನ್ನ ಮಾತ್ರ ಆ್ಯಡ್ ಮಾಡಿದ್ದಾರೆ. ಇನ್ನು ಸಿಂಪಲಾಗಿ ಹೇಳ್ಬೇಕಂತ ಹೇಳಿದ್ರೆ, ಅವರೆಕಾಯಿ ತೋಟಕ್ಕೆ ನುಗ್ಗಿ ಅವರೆಕಾಯಿ ಬಳ್ಳಿನಲ್ಲಿ ಅವರೆಕಾಯಿನ ಕಟ್ ಮಾಡಿ ಅದನ್ನು ತೊಳೆದು ಅದನ್ನು ಸುಲ್ದಿ ಅವರೆಕಾಳನ್ನ ಬಿಡಿಸಿ ಅವರೆಕಾಳನ್ನ ನೆನೆ ಹಾಕಿ ನೆನೆಸಿದಂತಹ ಅವರೆಕಾಳನ್ನು ನಿಮಗೆ ಇದ್ಕಿನ ಬೇಳೆ ಸಾರು ಮಾಡಿಕೊಟ್ರೆ ಏನು ಇಷ್ಟು ಪ್ರೋಸೆಸ್ ಇದೆಯಲ್ವಾ, ಇದ್ಕಿನ ಬೇಳೆ ಸಾರು ತಿನ್ನೋದಕ್ಕೆ ಇದೇ ಥರನೇ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಪ್ರೋಸೆಸ್ ಇರೋದು. ಸಿಂಪಲ್, ಅದಕ್ಕೆ ಅದು ಎಕ್ಸ್ಪೆನ್ಸಿವ್. ನೀವು ನೋಡಿ, ರೈತನಿಗೆ ಕಮ್ಮಿ ಬೆಲೆ ಇರುತ್ತೆ, ಒಂದು ಇಷ್ಟು ದೊಡ್ಡ ದೊಡ್ಡ ಇಳುವರಿ ಬರ್ತದೆ, ಒಂದು ಕಮ್ಮಿ ಬೆಲೆ ಇರ್ತದೆ. ಬಟ್ ಅವ್ನು ಮಾರ್ಕೆಟ್ ತಂದಾಕ್ದಾಗ ಅಲ್ಲಿ ದೊಡ್ಡ ಏನಂತಾರೆ ದಳ್ಳಾಳಿಗಳು ಅವ್ರ ಪ್ರೈಸ್ಗಳು ಡಿಸೈಡ್ ಮಾಡ್ತಾರೆ. ಅಲ್ಲಿಂದ ಮಾರ್ಕೆಟ್ಗೆ ಹೋಗುತ್ತೆ, ಅವರೊಂದಷ್ಟು ಪ್ರೈಸ್ ಆ್ಯಡ್ ಮಾಡ್ತಾರೆ ಅದಕ್ಕೆ. ಅಲ್ಲಿಂದ ರೀಟೇಲ್ ಹೋಗುತ್ತೆ, ಅವ್ರೊಂದು ಪ್ರೈಸ್ ಆ್ಯಡ್ ಮಾಡ್ತಾರೆ. ಮತ್ತು ನಮ್ಮ ಮನೆ ಬರೋ ತಳ್ಳವಾಡಿಗಳು ಆಟೋಗಳು ಅವರೊಂದಷ್ಟು ಪ್ರೈಸ್ ಆ್ಯಡ್ ಮಾಡ್ತಾರೆ. ಹಿಂಗೆ ಆ್ಯಡ್ ಮಾಡಿ 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 10 ರೂಪಾಯಿ ಇರುವಂತಹ ಅವರೆಕಾಯಿ ಕೆಜಿ ನಿಮ್ಮ ಕೈಗೆ ಬರೋಷ್ಟಕ್ಕೆ 100 ರೂಪಾಯಿ ಆಗಿರುತ್ತೆ. ಅದನ್ನ ನೀವು ಇದಕ್ಕಿನ ಬೆಳೆ ಮಾಡಬೇಕಂದ್ರೆ 120 ರೂಪಾಯಿ ಆಗಿರ್ತದೆ. ಸೊ ಇಷ್ಟು ಪ್ರೊಸೆಸ್ ಇದೆ. ಇದನ್ನ ಕೆಟ್ಟದ ಇಲ್ಲ, ಅದೇ ರೀತಿ ಇದನ್ನು ಅಷ್ಟೆ. ಸೊ ಈಗ ಅರ್ಥ ಆಯ್ತು ಅಂದ್ಕೊಳ್ಳಿ. ತುಂಬ ಜನ ಎಲ್ಲ ನಿಮಗೆ ಸ್ಪ್ರೌಟ್ಸ್ ತಿನ್ಬೋದಲ್ವಾ ಇದ್ರ ಬದಲು, ಅಥವಾ ಮಾಲ್ಟ್ ತಗೋಬೋದಲ್ವ, ರಾಗಿ ಮಾಲ್ಟ್ ಇವೆಲ್ಲ ತಗೋಬೋದಲ್ಲ. ಅಫ್ಕೋರ್ಸ್ ನಿಮಗೆ ಹರ್ಬಲ್ ಲೈಫ್ಗಿಂತ ಬೆಟರ್ ಚಾಯ್ಸ್ ನೀವು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಸಿಗೋಂತಹ ಆ ಇಂಗ್ರೀಡಿಯೆಂಟ್ಸ್ ಏನಿದೆಯೋ ಆ ಒಳಗಡೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗ ಏನೇನು ಕಂಟೆಂಟ್ಸ್ಗಳಿದೆಯೋ ಅದು ನೀವು ಅಷ್ಟೇ ಪ್ರಮಾಣದಲ್ಲಿ ನೀವು ಬೇರೆ ಫುಡ್ಡನ್ನು ಹುಡ್ಕೋದು ದುಸ್ಸಾಧ್ಯ. ಹುಡುಕಿದ್ರು ಕೂಡ ನಿಮಗೆ ಕ್ಯಾಲೋರಿ ಮ್ಯಾನೇಜ್ಮೆಂಟ್ ಅಂತೂ ಅಸಾಧ್ಯ. ನೋಡಿ,
ಎರಡೂ ಬ್ಯಾಲೆನ್ಸ್ ಮಾಡಿದ್ರು ಕೂಡ ನಿಮಗೆ ದುಡ್ಡು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಿಮಗೆ ಗೊತ್ತಿರ್ತದೆ 1 kg ಬಾದಾಮಿ ಬೆಲೆ ಎಷ್ಟು ಗೊತ್ತಿರ್ತದೆ, ನಿಮಗೆ ಸೀಡ್ಸ್ಗಳ ಬೆಲೆ ಎಷ್ಟು ಅಂತ ಗೊತ್ತಿರ್ತದೆ, ಮೊಟ್ಟೆದು ಬೆಲೆ ಎಷ್ಟು ಅಂತ ಗೊತ್ತಿರ್ತದೆ, ಧಾನ್ಯಗಳ ಬೆಲೆ ಎಷ್ಟು ಅಂತ ಗೊತ್ತಿರ್ತದೆ. ಸೊ ಅದನ್ನೆಲ್ಲ ನೀವು ಹುಡುಕಿ ತೆಗೆದು ಆರಿಸಿ ಮಾಡಿಸಿ ಓಕೆ. ಇನ್ನೊಂದು, ಇವೆಲ್ಲ ನಮ್ಮ ಕಾಲದಲ್ಲಿ ಇತ್ತ? ಇದು ತುಂಬಾ ಜನದ್ದು ಕ್ವಶನ್ ಸರಿನಾ? ಇವತ್ತಿಂದು ಲಾಸ್ಟ್ ಕ್ವಶನ್ಗೆ ಆನ್ಸರ್ ಇದು. ಹೌದು, ನಿಮ್ಮ ಕಾಲದಲ್ಲೆಲ್ಲ ಥೈರಾಯ್ಡ್ PCOD ಪ್ರಾಬ್ಲಮ್ಸ್ ಇತ್ತಾ? ಕೊರೋನಾ ಇತ್ತಾ? ಇಮ್ಯುನಿಟಿ ಪವರ್ ಇತ್ತಾ? ಹಾರ್ಟ್ ಅಟ್ಯಾಕ್ ಇಷ್ಟೊಂದು ಇತ್ತ? PCOD ಪ್ರಾಬ್ಲಮ್ಗಳು ಇತ್ತ? ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಗಳು ಇಷ್ಟೊಂದು ಇತ್ತ? ಶುಗರು BP ಇಷ್ಟೊಂದು ಇತ್ತ? ಇಲ್ವೇ. ಅವಾಗಿಂದು ಫುಡ್ ಕ್ವಾಲಿಟಿ, ಅವಾಗಿಂದು ಫುಡ್ ಗ್ರೇಡ್, ಅವಾಗಿಂದ ಲೈಫ್ ಸ್ಟೈಲ್, ಅವಾಗಿಂದ ಮನುಷ್ಯ ಸ್ವಭಾವಗಳು ಹಂಗಿತ್ತು. ಅದಕ್ಕೆ ಸೂಪರ್ ಆಗಿತ್ತು. ಅದಕ್ಕೆ ಎಲ್ಲರೂ ಕೂಡ 80 ವರ್ಷ 90 ವರ್ಷ ಬದುಕ್ತಾ ಇದ್ರು, 100 ವರ್ಷ 120 ವರ್ಷನೂ ಬದುಕಿದ್ರು. ಬಟ್ ಇವಾಗೆಲ್ಲ ನೀವೇ ನೋಡ್ತಿದ್ದೀರಾ, 30ಕ್ಕೆ 40ಕ್ಕೆಲ್ಲ ಪಪ್ಪ ಹಿಂಗೆ ಹಿಡ್ಕೊಂಡು ಹಂಗೆ ಬಿದ್ದೋಗ್ಬಿಡ್ತಾರೆ. ಸೊ ಹೆಲ್ತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹೆಲ್ತ್ನ ನೀವು ರೆಡಿ ಮಾಡ್ಕೊಳ್ಳೇಬೇಕು, ಬೇರೆ ಆಪ್ಷನ್ಸ್ ನಿಮಗೆ ಖಂಡಿತ ಇಲ್ಲ. ಸೊ ದಿಸ್ ಇಸ್ ದ ಬೆಸ್ಟ್ ಆಪರ್ಚುನಿಟಿ ಫಾರ್ ಎವ್ರಿ ಒನ್, ನಾಟ್ ಓನ್ಲಿ ಫಾರ್ ವೆಯ್ಟ್ ಲಾಸ್, ನಾಟ್ ಓನ್ಲಿ ಫಾರ್ ವೆಯ್ಟ್ ಗೇನ್. ಇದು ಎಲ್ರಿಗೂ ಬೇಕಾಗಿರುವಂತಹ ಪ್ರಾಡಕ್ಟ್ಸ್. ಸೊ ಇದು ನಿಮಗೆ ರಿಸಲ್ಟ್ಸ್ನ ತಗೋಬೇಕು ಅಂತ ಹೇಳಿದ್ರೆ ಒರಿಜಿನಲ್ ಪ್ರಾಡಕ್ಟ್ಸ್ ಎಷ್ಟು ಮುಖ್ಯ ಆಗುತ್ತೋ, ಪ್ರೊಫೆಷನಲ್ ಕೋಚ್ ಕೂಡ ಅಷ್ಟೇ ಮುಖ್ಯ, ಒಂದು ಸಿಸ್ಟಮ್ ಮುಖ್ಯ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಪ್ರಾಡಕ್ಟ್ಸ್ ಹಿಂದೆ ಯಾರ್ಯಾರು ಇದ್ದಾರೆ, ಹೆಂಗೆ ಮಾಡ್ತಾರೆ, ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್. ಬೈ ಬೈ.